ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಕೃಷಿ ರಾಧೆ ಚಾನಲ್. ಇವತ್ತು ನಾನು ಹೋಮ್ ಮೇಡ್ ಬಟರ್ ಪನ್ನೀರ್ ಮಸಾಲ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಜೀರಿಗೆ, ಲವಂಗ, ಕರಿಮೆಣಸು, ಚಕ್ಕೆ, ಪನ್ನೀರ್, ಆನಿಯನ್, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಗೋಡಂಬಿ, 3 ಟೊಮೆಟೊ ಮತ್ತು ಕೇಸರಿ ಹಾಲು. ಇದನ್ನು ಮಾಡುವ ವಿಧಾನ: ಮೊದಲಿಗೆ ಎಲ್ಲ ಸ್ಪೈಸಸ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಹುರಿದುಕೊಳ್ಳಿ. ನಂತರ ಹುರಿದುಕೊಂಡ ಮಿಶ್ರಣವನ್ನು ಒಂದು ತಟ್ಟೆಗೆ ಹಾಕಿ, ಒಂದು ಪ್ಯಾನಿನಲ್ಲಿ ಬೆಣ್ಣೆಯನ್ನು ಹಾಕಿ, ನಾವು ಇಟ್ಕೊಂಡಿರುವ ಪನ್ನೀರನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ಪನ್ನೀರ್ ಕಂದು ಬಣ್ಣಕ್ಕೆ ತಿರುಗುವಾಗ ಅದನ್ನು ಒಂದು ಬೌಲಿಗೆ ಹಾಕಿ ಪಕ್ಕಕ್ಕೆ ಇಡಿ. ನಾವು ಇಟ್ಟುಕೊಂಡಿರೋಂಥ ಟೊಮೊಟೊವನ್ನು ಕಟ್ ಮಾಡಿ ಒಂದು ಪ್ಯಾನಿಗೆ ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ನಂತರ ಅದಕ್ಕೆ ಗೋಡಂಬಿಯನ್ನು ಸೇರಿಸಿ ಚೆನ್ನಾಗಿ ಹುರಿದುಕೊಂಡು ಒಂದು ಮಿಕ್ಸಿ ಜಾರಿಗೆ ಆ ಮಿಶ್ರಣವನ್ನು ಹಾಕಿ, ಮತ್ತು ನಾವು ಇಟ್ಕೊಂಡಂಥ ಸ್ಪೈಸಸ್ಗಳನ್ನ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಪ್ಯಾನಿನಲ್ಲಿ 2 ಟೇಬಲಷ್ಟು ಆಯಿಲನ್ನು ಹಾಕಿ, ಪಲಾವ್ ಎಲೆಯನ್ನು ಹಾಕಿ, ಏಲಕ್ಕಿಯನ್ನು ಹಾಕಿ, ಮತ್ತು ಕರಿಬೇವನ್ನು ಹಾಕಿ, ಮತ್ತು ಆನಿಯನನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ 2 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ಇವಾಗ ಅರಿಶಿನ, ಕಾಶ್ಮೀರಿ ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಎಲ್ಲನೂ 1 ಚಮಚ, ಕಸೂರಿ ಮೇಥಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ನಾವು ಇಟ್ಟುಕೊಂಡಿರುವ ಪೇಸ್ಟನ್ನು ಹಾಕಿ, ನಿಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕಿ, ನಂತರ ಕೇಸರಿ ಹಾಲನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಇವಾಗ ನಾವು ಇಟ್ಟುಕೊಂಡಿರೋಂಥ ಪನ್ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಗಾರ್ನಿಷ್ ಮಾಡಲಿಕ್ಕೆ ಕೊತ್ತಂಬರಿಯನ್ನು ಹಾಕಿ ಅದನ್ನು ಮುಚ್ಚಿಡಿ. ನಮ್ಮ ಬಟರ್ ಪನ್ನೀರ್ ಮಸಾಲ ರೆಡಿಯಾಗಿದೆ. ಕೊನೆಯದಾಗಿ ನಾನು ಕ್ರೀಮ್ನ ಆ್ಯಡ್ ಮಾಡಿ ಫಿನಿಶ್ ಮಾಡ್ತಾಯಿದ್ದೀನಿ. ಅಡುಗೆ ಎಂಬುದು ಒಂದು ಕಲೆ. ಅದನ್ನು ಗಮನವಿಟ್ಟು ಮಾಡಬೇಕು. ಕೈಯಿಂದ ತಯಾರಿಸಿದ ಪಾಕವಿಧಾನವನ್ನು ರಚಿಸುವುದು ಸವಾಲಾಗಿರಬಹುದು, ಆದರೆ ನಿಮ್ಮ ಹೃದಯವು ಅದರಲ್ಲಿದ್ದರೆ ಫಲಿತಾಂಶವು ರುಚಿಕರವಾಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.